ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ ಸ್ವಾಗತ. ನಾನು ವೆಹಿಕಲ್ ಹೋಗ್ತಿದ್ದಿಲ್ಲ, ಅದು ನ್ಯಾಷನಲ್ ಹೈವೇ ಕೇರಳ ಟು ಕರ್ನಾಟಕವನ್ನು ಕನೆಕ್ಟ್ ಮಾಡುವಂಥದ್ದು. ಗುಂಡ್ಲುಪೇಟೆಯಿಂದ ಜಸ್ಟ್ 6 ಕಿಲೋಮೀಟರ್ ದೂರದಲ್ಲಿದೆ. ಹೈವೇಯಿಂದ 100 ಮೀಟರ್ ದೂರದಲ್ಲಿರ್ತಕ್ಕಂಥ 4 ಎಕರೆ 31 ಗುಂಟೆ ವಿಸ್ತೀರ್ಣ ಹೊಂದಿರತಕ್ಕಂಥ ಕೊಕೊನೆಟ್ ಮತ್ತು ಮ್ಯಾಂಗೋ ಫಾರ್ಮ್ ಹೌಸ್ ಇದು. 80 ಕೊಕೊನೆಟ್ ಟ್ರೀಗಳು, 80 ವಿವಿಧ ರೀತಿಯ ಮ್ಯಾಂಗೋ, ನಿಂಬೆ, ಜಾಕ್ ಫ್ರೂಟು, ಚೆರ್ರಿ, ಎಲ್ಲ ಹಣ್ಣುಗಳನ್ನು, ವಿವಿಧ ರೀತಿಯ ಎಲ್ಲ ಹಣ್ಣುಗಳನ್ನು ಹೊಂದಿರತಕ್ಕಂಥ ಕೊಕೊನೆಟ್ ಫಾರ್ಮ್ ಹೌಸು. 3 ಬೋರ್ವೆಲ್ ಐತೆ ಲ್ಯಾಂಡ್ಗೆ, 3 ಕೂಡ ತೋರಿಸ್ಕೊಡ್ತೀನಿ. ಒಂದು ಮನೆ ಐತೆ ಸಿಂಪಲ್ಲಾಗಿ ನೋಡಿ, ಈ ರೀತಿ ಇದೆ ಕೊಕೊನೆಟ್ದು ಇದು. ನೀವು ವಿವಿಧ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಮನೆ. ಇದೊಂದು ಕೊಂಡಿರ್ತಕ್ಕಂಥ ರೆಡ್ ಸೈನಿಂದ ಕೂಡಿರ್ತಕ್ಕಂಥ ಪರ್ಚೇಸಿಂಗ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸು ಕ್ಲಿಯರ್ ಕಟ್ಟಾಗಿದೆ. ಲೀಗಲ್ ಬೇಕಂತ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೊಡುವಂಥ ಕೆಲಸವನ್ನು ಮಾಡಿಕೊಡ್ತೀವಿ. ಹೆಚ್ಚಿನ ವಿಷಯಕ್ಕೋಸ್ಕರ ಮೇಲೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಇದರ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಇದು ಗುಂಡ್ಲುಪೇಟೆಗೆ 6 ಕಿಲೋಮೀಟ್ರ್ ಇದೆ, ಮೈಸೂರಿಗೆ 66 ಕಿಲೋಮೀಟ್ರ್ ಇದೆ, ಬೆಂಗಳೂರಿಗೆ ಸುಮಾರು ಒಂದು 200-206 ಕಿಲೋಮೀಟ್ರ್ ಬರ್ಬೋದು ಈ ಲ್ಯಾಂಡ್ಗೆ. ಸೊ ಸುತ್ತಮುತ್ತ ಫಾರೆಸ್ಟ್ ನಿಯರೆಸ್ಟ್ ಇರೋದ್ರಿಂದ ಈ ಲ್ಯಾಂಡು ಅನುಕೂಲಕರವಾದ ಲ್ಯಾಂಡು ಅನ್ಕೋತೀನಿ. ನೋಡಿ, ಇದೆ ಬೋರ್ವೆಲ್, ಫಸ್ಟ್ ಬೋರ್ವೆಲ್ ಇದು, ಪ್ಯೂರ್ ರೆಡ್ ಸಾಯಿಲು. ಇನ್ನೊಂದು ಬೋರ್ವೆಲ್ ಇದೆ, ತೋರಿಸ್ತೀನಿ. ಸ್ವಂತ ಟ್ರಾನ್ಸ್ಫಾರ್ಮ್ ಐತೆ, ಪೂರ್ತಿ ಪ್ರಮಾಣದಲ್ಲಿ ಫೆನ್ಸಿಂಗ್ ಆಗೈತೆ, ಸೆಕ್ಯೂರ್ ಫೆನ್ಸಿಂಗ್ ಇದೆ, ನಿಯರೆಸ್ಟ್ ವಿಲೇಜ್ ಇದೆ. ನೋಡಿ, ಇದು ಮತ್ತೊಂದು ಬೋರ್ವೆಲ್ ಇದು. ಇದಕ್ಕೆ ನೋಡಿ ಹಣ್ಣುಗಳ ರೀತಿ ಈ ರೀತಿ ಬಂದಿವೆ. ಹಲಸಿದೆ, ಚೆರ್ರಿ ಇದೆ, ನೋಡಿ ಇಲ್ಲಿ ಚೆರ್ರಿ ಕಾಣ್ತಾ ಇದೆ. ಸೊ ಇದು ನಿಮಗೆ ಉತ್ತಮವಾದಂಥ ಫಾರ್ಮ್ ಹೌಸ್ ಮಾಡೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಲ್ಯಾಂಡು ಅಂದ್ಕೋಬೋದು. ಯಾರಿಗಾದ್ರೂ ಇಷ್ಟ ಆದರೆ ಈ ಲ್ಯಾಂಡ್ ಬೇಕು ಅನ್ನೋರಿಗೆ ಈ ಡಿಸ್ಟೆನ್ಸಲ್ಲಿ ಇಷ್ಟು ಎಕರೆ ಬೇಕು ಅನ್ನೋರಿಗೆ ಇದು ಸೂಕ್ತವಾಗಿರ್ತಕ್ಕಂಥ ಲ್ಯಾಂಡು. ನೋಡಿ, ಇದು ಎಂಟ್ರೆನ್ಸು ನೋಡಿ, ಇದೇ ಹೈವೇ ನೋಡಿ, ಇಲ್ಲಿ ಹೋಗ್ತಿದೆಯಲ್ಲ, ಇದೇ ಹೈವೇ. ಇಲ್ಲಿಂದ ಜಸ್ಟ್ 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಐತೆ ಇದು ಲ್ಯಾಂಡು. ಇದು ಕೊಂಡ್ಕೊಂಡಿರ್ತಕ್ಕಂಥ ಲ್ಯಾಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.